ನಿಮಗೆ 18 ಗ್ರಾಮ್ ಇದೆ, 5000 to 80 ಆಗುತ್ತೆ, 25,000 ಆಗುತ್ತೆ. ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು. ಇದೆಲ್ಲ ನಿಮ್ಗೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಮೈಸೂರಿನಲ್ಲಿರೋ ಒಂದು ದೊಡ್ಡ ಶೋರೂಮ್ಗೆ ಬಂದಿದ್ದೀನಿ. ಯಾವ್ದಪ್ಪ ಅಂತಂದ್ರೆ ಶ್ರೀ ಕ್ರಿಯೇಷನ್ಸ್ಗೆ. ಇಲ್ಲಿ ನಿಮ್ಗೆ ಇದು ಮೈಸೂರಿನಲ್ಲಿ 10 years ಇಂದ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಫ್ಯಾಷನ್ ಜ್ಯುವೆಲರ್ಸ್ಗೆ ಫೇಮಸ್ ಆಗಿರುವಂತದ್ದು ಅಂತಾನೆ ಹೇಳ್ಬೋದು. ಬಟ್ ಇವತ್ತು ನಾನಿಲ್ಲಿ ನಿಮಗ್ ತೋರ್ಸಕ್ ಬಂದಿರೋದು ಹೊಸದಾಗಿ ಸ್ಟಾರ್ಟ್ ಆಗಿರೋಂತ ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರ್ಸ್ ಗಳನ್ನ ನಾನು ನಿಮ್ಗಳ ಜೊತೆ ತೋರ್ಸಕ್ಕೆ ಬಂದಿದ್ದೀನಿ. ಏನೇನಿದೆ, ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಆಗ್ಲೇ ಹೇಳ್ದಾಗೆ ನಿಮ್ಗೆ ಇವ್ರದ್ದು 10 years ಇಂದ ಮೈಸೂರಲ್ಲಿ ಇವ್ರದ್ದು ಬ್ರಾಂಚಸ್ ಇದೆ. ಬಟ್ ಈಗ 1 year ಇಂದ ಇವರದು ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರ್ಸ್ ನ ಇವರು ಇವಾಗ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇವರಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಎಷ್ಟು ವೆರೈಟೀಸ್ ಇದೆ ಅಂತ ಹೇಳಿ ನಿಮ್ಗಳಿಗೆಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ನಿಮ್ಗೆ 3 ಪಾಲಿಶಿಂಗ್ ಅಲ್ಲಿ ಸಿಗುತ್ತೆ. ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ನಿಮಗ್ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಅಯ್ಯೋ ಅದು ನೋಡಿದಾಗ ಹೇಗ್ ಕಾಣುತ್ತೋ ಅಥವಾ ಇದು ಸಿಲ್ವರ್ ಅಂತ ಗೊತ್ತಾಗುತ್ತಾ ಅಂತ ಹೇಳಿ. ಅದಕ್ಕೋಸ್ಕರ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ್ದು ಪ್ಲೇಟೆಡ್ಗಳು, ಯಾವ್ಯಾವ ಪಾಲಿಶಿಂಗ್ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಈಗ ಫಸ್ಟ್ ನಾನಿಲ್ಲಿ ನಾರ್ಮಲ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರ್ಸ್ ಹೇಗ್ ಬರುತ್ತೆ ಇದ್ರಲ್ಲಿ ಅಂತ ತೋರಿಸ್ತೀನಿ. ನೋಡಿ, ನಾನಿವಾಗ ತೋರಿಸ್ತಾ ಇರೋದು ನಾರ್ಮಲ್ ಪಾಲಿಶಿಂಗ್. ನಿಮ್ಗೆ ಹೇಗೆ ಚಿನ್ನದ ನೀವು ವೇರ್ ಮಾಡ್ತೀರಾ ಸೇಮ್ ಚಿನ್ನದ ಹಾಗೆ ಇರುತ್ತೆ. ನೋಡ್ತಾ ಇರ್ಬೋದು, ಅದ್ರಲ್ಲಿ ಒಂದಷ್ಟು ನಿಮ್ಗೆ ಎಕ್ಸಾಂಪಲ್ಸ್ ನಿಮಗ್ ಗೊತ್ತಾಗ್ಲಿ ಅಂತ ಹೇಳಿ ಒಂದಷ್ಟು ಐಟಮ್ಗಳನ್ನ ತೆಗ್ದಿಟ್ಟಿದ್ದೀನಿ. ಹೇಗೆ ಚಿನ್ನದ ಪಾಲಿಶ್ ಅಲ್ಲೂ ಕೂಡ ಆಂಟಿಕ್, ನಾರ್ಮಲ್ ಪಾಲಿಶಿಂಗು, ನಕಾಶಾ ಪಾಲಿಶಿಂಗ್ ಅಂತ ಈಗ ಹೇಗ್ ಬರ್ತಿದೆ, ಇದ್ರಲ್ಲೂ ಕೂಡ ಅಷ್ಟು ವೆರೈಟೀಸ್ ಗಳಿರುತ್ತೆ. ಇದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ನಮ್ ಜೊತೆ ಪೂಜಾ ಇದ್ದಾರೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ರ ಬಗ್ಗೆ. ಹಲೋ ಮ್ಯಾಮ್, ಇದೆಲ್ಲ 92.5 ಸಿಲ್ವರ್ಗೆ ಗೋಲ್ಡ್ ಪ್ಲೇಟೆಡ್ ಇರೋದು. ಇದು ಬಂದು ಗುಂಡುಮಾಲ, ಇದು ಗೋಲ್ಡ್ ಅಲ್ಲಿ ಬರುತ್ತಲ್ಲ ತುಳಸಿ ಹಾರ ಅಂತ, ಅದಕ್ಕೆ ಇದು ಗುಂಡುಮಾಲ ಮಿಕ್ಸ್ ಬರುತ್ತೆ. ಇದೆಲ್ಲ ಹಾರ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಇದು ನೆಕ್ಲೆಸ್ ತರ ಬರುತ್ತೆ. ಇದು ನೆಕ್ಕಿಗೆ ಶಾರ್ಟ್ ಆಗಿ ಹಾಕೋಬಹುದು. ಇದೆಲ್ಲ ಚೈನ್ಸ್ ಬರುತ್ತೆ. ಇದು ವಿತೌಟ್ ಪೆಂಡೆಂಟ್ ತರನು ಯೂಸ್ ಮಾಡ್ಬೋದು, ವಿತ್ ಪೆಂಡೆಂಟ್ ಕಾನ್ಸೆಪ್ಟ್ ಅಲ್ಲೂ ಹಾಕೋಬಹುದು. ಅದಕ್ಕೆಲ್ಲ ಪೆಂಡೆಂಟ್ ಇಲ್ಲಿದೆ ಕಲೆಕ್ಷನ್ಸ್. ಇದೆಲ್ಲ ಸ್ವಲ್ಪ ಬ್ರೈಟ್ ಗೋಲ್ಡ್ ಬರುತ್ತೆ. ಇದೆಲ್ಲ ನಕಾಶೆ, ಲಕ್ಷ್ಮಿ ಡಿಸೈನ್ಸ್ ಇದೆ. ಇದು ವಿಘ್ನೇಶ್ವರ, ಇವಾಗ ವಿಘ್ನೇಶ್ವರ ಬಂದು ಟ್ರೆಂಡಿಂಗ್ ಇದೆ. ಲಕ್ಷ್ಮಿ ಆಗ್ತಾ ಈಗ ವಿಘ್ನೇಶ್ವರದಲ್ಲೂ ಟ್ರೆಂಡಿಂಗ್ ಬರುತ್ತೆ. ಇವಾಗ ಗಂಡ ಬೇರುಂಡ ಅಂತ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಇದೆಲ್ಲ ಜಡಾ ಕುಂದನ್ ಸ್ಟೋನ್ಸ್ ಬರುತ್ತೆ. ಮೇಡಮ್, ಈ ಕುಂದನ್ ಸ್ಟೋನ್ಸ್ ಎಲ್ಲ ನಾವು ಹೇಗೆ ಗೋಲ್ಡ್ ಗೆ ಯಾವ್ದು ಯೂಸ್ ಮಾಡ್ತೀವಿ ಅದೇನೇ ಯೂಸ್? ಹೌದು ಮ್ಯಾಮ್, ಇದೆಲ್ಲ ಪ್ರಿಸಿಯಸ್ ಸ್ಟೋನ್ಸ್ ಬರುತ್ತೆ. ಗೋಲ್ಡ್ ಗೆ ಯೂಸ್ ಮಾಡ್ತೀವಲ್ಲ ಅದೇ ತರದ್ದು. ಇದೆಲ್ಲ ಏನು ಆಗಲ್ಲ. ವಾಟರ್, ಪರ್ಫ್ಯೂಮ್ ಇಂದ ಅವಾಯ್ಡ್ ಮಾಡಬೇಕು. ಸ್ಟೋನ್ಸ್, ಪರ್ಲು, ಬೀಡ್ಸ್ ಒಂದು ಡ್ಯಾಮೇಜ್ ಆದ್ರೆ ಏನೇ ಆದ್ರೂ ನಮ್ ಕಡೆಯಿಂದ 1 year ಫ್ರೀ ಸರ್ವಿಸ್ ಇರುತ್ತೆ. ಆಫ್ಟರ್ 1 year ಆದ್ರೂ ಮಾಡಿಸ್ಕೊಡ್ತೀವಿ, ಅದಕ್ಕೆ ಚಾರ್ಜ್ ಆಗುತ್ತೆ. ವಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ, ಅದನ್ನ ಇಟ್ಕೊಂಡಿರ್ಬೇಕು ಕೇರ್ಫುಲ್ ಆಗಿ. ಆಫ್ಟರ್ 1 year, ಬಿಫೋರ್ 1 year ಒಳಗಾದ್ರೆ ಫ್ರೀ ಸರ್ವಿಸ್ ಇರುತ್ತೆ. ಆಫ್ಟರ್ 1 year ಆದ್ರೂ ಮಾಡಿಸ್ಕೊಡ್ತೀವಿ, ಚಾರ್ಜ್ ಆಗುತ್ತೆ. ಓಕೆ ಮ್ಯಾಮ್. ಇದೆಲ್ಲ ಒಕೇಶನಲ್ಲಿ ಯೂಸ್ ಮಾಡೋದ್ರಿಂದ ಕಲರ್ ಎಲ್ಲ ಏನು ಶೇಡ್ ಆಗಲ್ಲ. ಇನ್ ಕೇಸ್ ಫ್ಯೂಚರ್ ನಿಮ್ಗೆ ಒಂದು 4-5 years ಆದ್ಮೇಲೆ ಕಲರ್ ಏನಾದ್ರೂ ಶೇಡ್ ಹೋಯ್ತಂದ್ರೆ ರೀಪಾಲಿಶ್ ಆಗುತ್ತೆ, ಮಾಡಿಸ್ಕೊಡ್ತೀವಿ. ನಿಮ್ ಶಾಪ್ಗೆ ಬರ್ಬೋದು. ನಮ್ ಪ್ರಾಡಕ್ಟ್ ನಮ್ಮಲ್ಲೇ ಪಾಲಿಶ್ ಇರುತ್ತೆ, ಮಾಡಿಸ್ಕೊಡ್ತೀವಿ. ನಿಮ್ ಸರ್ವಿಸ್ ಇದೆ ಅಂತ. ಅಂದ್ರೆ ಗ್ಯಾರಂಟಿ ಕಾರ್ಡ್ ಇಟ್ಕೊಂಡಿರ್ಲೇಬೇಕಾಗುತ್ತೆ. ನಮ್ದು ಪ್ರಾಡಕ್ಟ್ ಗೊತ್ತಾಗ್ಬೇಕು ನಮ್ಗೆ. ಬೇರೆಯವ್ರದ್ದೆಲ್ಲ ಯಾವ ಪ್ರಾಡಕ್ಟ್ ಪಾಲಿಶ್ ಇರಲ್ಲ, ನಮ್ ಪ್ರಾಡಕ್ಟ್ ಅಷ್ಟೇ ನಾವು ಪಾಲಿಶ್ ಮಾಡಿಸ್ತೀವಿ. ಫ್ಯೂಚರ್ ಏನಾದ್ರೂ ನಿಮಗೆ ಇದು ಬೇಡ ಅಂತ ಅನ್ಸಿದ್ರೆ ಆ ವಾರಂಟಿ ಕಾರ್ಡ್ ಇಟ್ಕೊಂಡಿದ್ರೆ ನಮ್ ಪ್ರಾಡಕ್ಟ್ ನಾವೇ ನೀವೇ ರಿಪ್ಲೇಸ್ ಮಾಡ್ಕೊಂತೀರಾ, ರಿಪ್ಲೇಸ್ಮೆಂಟ್ ಇರುತ್ತೆ. ನೋಡಿ, ನಾನಿವಾಗ ವೇರ್ ಮಾಡಿರೋಂಥದ್ದು ಮಾವಿನಕಾಯಿ ಮಾಲೆ. ಇದಂತೂ ಇವಾಗ ಎಲ್ರಿಗೂ ಹಾರ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದನ್ನ ನೀವು ಗೋಲ್ಡ್ ಅಲ್ಲಿ ಮಾಡಿಸ್ಕೊಂತೀನಿ ಅಂದ್ರೆ ಈಗ ನಿಮ್ಗೆ ಅಪ್ ಟು 4 lakh ತನಕ ಬೇಕಾಗುತ್ತೆ. ಇದು ಬಂದು 54 grams ಇದೆ ನಾನ್ ವೇರ್ ಮಾಡಿರೋದು. ನೀವೀಗ ಇವತ್ತಿನ ರೇಟ್ ಅಲ್ಲಿ ತಗೊಬೇಕು ಅಂತಂದ್ರೆ 18,000 ಆಗುತ್ತೆ. ಇದ್ರಲ್ಲಿ ನೆಕ್ಲೆಸ್ ನೋಡಿ, ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಇದೆ. ನೆಕ್ಲೆಸ್ ನೋಡಿ, ಇದು ಬಂದು 24 grams ಬರುತ್ತೆ. ನಿಮ್ಗೆ 8,300 rupees ಬೀಳುತ್ತೆ ಇದು ನಿಮ್ಗೆ. ಇವಾಗ ವೇರ್ ಮಾಡಿರೋದು ಬಂದು ನವರತ್ನ ಮಾಲ. ಇದು ಈ ಹರಳುಗಳೆಲ್ಲ ನಿಮ್ಗೆ ಗೋಲ್ಡ್ಗೆ ಏನ್ ಯೂಸ್ ಮಾಡ್ತಾರೋ ಅದನ್ನೇ ಕೂಡ ಇಲ್ಲೂ ಕೂಡ ಯೂಸ್ ಮಾಡಿರ್ತಾರೆ. ಮತ್ತೆ ಇವರದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಪ್ರತಿಯೊಂದು ಕೂಡ ಎಷ್ಟು ನೀಟಾಗಿ ಮಾಡಿರ್ತಾರೆ ಅಂತ ನೋಡ್ಬೋದು. ಇದೆಲ್ಲ ನಿಮ್ಗೆ ಅಪ್ರಾಕ್ಸಿಮೇಟ್ 14,000 to 15,000 ಎಲ್ಲ ನೀವು ಆರಾಮಾಗಿ ಬೈ ಮಾಡ್ಬೋದು. ಮತ್ತೆ ನಿಮ್ಗೆ ಸ್ವಲ್ಪನೂ ಕೂಡ ಇದು ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶ್ಡ್ ಅಂತ ಗೊತ್ತಾಗೋದಿಲ್ಲ.
ನಾನಿವಾಗ ವೇರ್ ಮಾಡಿರೋದು ಬಂದು ಗುಂಡುಮಾಲ ಮತ್ತೆ ತುಳಸಿ ಹಾರ ಅಂತ ಹೇಳಿ ಮೊದಲೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು, ಬಟ್ ಈಗಲೂ ಕೂಡ ಅಷ್ಟೇ ಟ್ರೆಂಡಿಂಗ್ ಅಲ್ಲಿ ಇದೆ. ಇದನ್ನ ಕಾಲೇಜ್ ಹುಡುಗಿರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಹಾಕೊಬಹುದು. ನಿಮ್ಗೆ ಇದಕ್ಕೆ ವಿತ್ ಪೆಂಡೆಂಟ್ ಕೂಡ ಹಾಕೊಬಹುದು. ನಾನ್ ನೋಡಿ ಇದಕ್ಕೆ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಇಲ್ಲ ನಮ್ಗೆ ಪೆಂಡೆಂಟ್ ಬೇಡ ಅಂತಂದ್ರೆ ನಿಮ್ಗೆ ಜಸ್ಟ್ ಈ ಮಾಲೆ ಮಾತ್ರ ಹಾಕೊಬಹುದು. ನಿಮಗ್ ಬೇಡ ಅಂತಂದ್ರೆ ರಿಮೂವ್ ಕೂಡ ಮಾಡ್ಕೊಬಹುದು. ಆ ರೀತಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸಿಂಪಲ್ ಮತ್ತೆ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಇದು ನನಗೆ. ನೋಡಿ ಇದರಲ್ಲಿ ನಿಮಗೆ ತುಂಬಾ ಕಲರ್ ಆಪ್ಷನ್ ಸಿಗುತ್ತೆ. ರೆಡ್, ವೈಟ್, ಪರ್ಲ್, ಇದರಲ್ಲಿ ಸ್ವಲ್ಪ ಸಣ್ಣದು ಮತ್ತೆ ದಪ್ಪ ಮಣಿನೂ ಕೂಡ ಸಿಗುತ್ತೆ ನಿಮಗೆ. ನಿಮ್ಮ ಔಟ್ಫಿಟ್ ತಕ್ಕಂತ ಮ್ಯಾಚ್ ಮಾಡ್ಕೊಳ್ಬಹುದು. ಮೇಡಮ್ ಇದೆಲ್ಲ ಈಗ ಟ್ರೆಂಡಿಂಗ್ ಜ್ಯುವೆಲರ್ಸ್ ಅಲ್ಲಿ ಇದು ಕೂಡ ಒಂದು. ಇದನ್ನ ಏನಂತ ಹೇಳ್ತಾರೆ? ಇದೆಲ್ಲ ಜಡಾವ್ ಕುಂದನ್ ಸ್ಟೋನ್ಸ್ ಬರುತ್ತೆ. ಇದೆಲ್ಲ ನೀವು ಸ್ಯಾರೀಸ್ ಮೇಲೆ ಹಾಕಿದ್ರೆ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ರೂಬಿ ಸ್ಟೋನ್ಸ್, ಎಮರಾಲ್ಡ್ ಇರ್ಬೋದು, ಈ ಏಡಿ ಸ್ಟೋನ್ಸ್ ಇರ್ಬೋದು, ಈ ಪರ್ಲ್ ಕಾನ್ಸೆಪ್ಟ್ ಎಲ್ಲ ನಿಮಗೆ ಸ್ಯಾರೀಸ್, ಯಾವುದೇ ಸ್ಯಾರೀಸ್ ಅಲ್ಲೂ ಕಾಮನ್ ಆಗಿ ರೂಬಿ, ಪಿಂಕ್ ಅಂಡ್ ಗ್ರೀನ್ ಕಾಮನ್ ಆಗಿ ಇದ್ದೇ ಇರುತ್ತಲ್ಲ. ಸೊ ನೀವು ಯಾವ ಸ್ಯಾರೀಸ್ ಮೇಲೆ ಹಾಕಿದ್ರು ಇದು ಬ್ರೈಟ್ ಆಗಿ ಕಾಣಿಸುತ್ತೆ. ಮತ್ತೆ ಇವತ್ತಿನ ದಿನ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಇದೆ. ಬಾರ್ಡರ್ ಮೇಲೆ ಗಂಡ ಬೇರುಂಡ ಪೆಂಡೆಂಟ್ ಬಂದ್ರೆ ತುಂಬಾ ಹೈಲೈಟ್ ಆಗುತ್ತೆ. ಸ್ಯಾರೀಸ್ ಆಗಲಿ ಜುವೆಲ್ಸ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಇದೆಲ್ಲ ಎಷ್ಟು ಗ್ರಾಮ್ ಅಲ್ಲಿ ಬರುತ್ತೆ ಈಗ ಇದೆಲ್ಲ ನಮಗೆ? ಮೇಡಮ್ ಇದೆಲ್ಲ ನಿಮಗೆ 27 ಗ್ರಾಮ್, 30 ಗ್ರಾಮ್, 35 ಗ್ರಾಮ್, 40 ಗ್ರಾಮ್ ತನಕನೂ ಬರುತ್ತೆ. ಇದಕ್ಕೆ ನಾವು ಯಾವುದಕ್ಕೆ ಮಿಸ್ ಮ್ಯಾಚ್ ಮಾಡಬಹುದು? ಇದೆಲ್ಲ ನೀವು ಗುಂಡು ಮಾಲ ಬರುತ್ತಲ್ಲ ಅದಕ್ಕೂ ಹಾಕೋಬಹುದು, ಇಲ್ಲಾಂದ್ರೆ ಪ್ಲೈನ್ ಚೈನಿಗೂ ಹಾಕೋಬಹುದು. ಇಲ್ಲಿ ನೋಡಿ, ಇಲ್ಲಿ 2 ತರ ಆಪ್ಷನ್ಸ್ ಇದೆ. ಇಲ್ಲಿ 2 ಹುಕ್ ಇದೆ, ಇಲ್ಲಿಗಾದ್ರೂ ಹಾಕೋಬಹುದು. ಇಲ್ಲಿ ಮಿಡಲ್ ಬರುತ್ತೆ. ಈ ಅಂದ್ರೆ ಸ್ವಲ್ಪ ಬ್ರಾಡ್ ಆಗಿ ತಗೋತೀನಿ ಅಂದ್ರೆ ಇಲ್ಲಿ ಸ್ಮಾಲ್ ಹೋಲ್ಸ್ ಗಳು ಬರುತ್ತೆ. ಇಲ್ಲಿ ನೀವು ಪರ್ಲ್ ಬರುತ್ತಲ್ಲ, ಈ ತರ ಸ್ಮಾಲ್ ಪರ್ಲ್ ಗಳು ಬರುತ್ತೆ. ಅದನ್ನ 5 ಲೇಯರ್, 3 ಲೇಯರ್, ಈ ತರ ಎಷ್ಟು ಲೇಯರ್ ಬೇಕೋ ಆ ತರ ಲೇಯರ್ಸ್ ಕಾನ್ಸೆಪ್ಟ್ ಅಲ್ಲಿ ಹಾಕೊಂಡ್ರೆ ನಿಮ್ಗೆ ಸ್ಯಾರಿ ಮೇಲೆ ಬ್ರಾಡ್ ಆಗಿ ಕಾಣಿಸುತ್ತೆ. ಓ ಈಗೆಲ್ಲ ಹಾಗಿದ್ರೆ 5 ಲೇಯರ್ಸ್ ಮುತ್ತಿನ ಸರ ಬರುತ್ತಲ್ಲ ಅದಕ್ಕೂ ಕೂಡ ಮ್ಯಾಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಬೀಡ್ಸ್ ಹಾರಗಳು ತುಂಬಾ ಟ್ರೆಂಡಿಂಗ್ ಇದೆಯಲ್ಲ, ಸೊ ಅದ್ರ ಜೊತೆ ಈ ತರ ಪೆಂಡೆಂಟ್ ಗಳ ಹಾಕಿದ್ರೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ನೋಡಿ ನಾನಿವಾಗ ತೋರಿಸ್ತಾ ಇರೋದು ಬಂದು ಕೂರ್ಗಿ ಪೆಂಡೆಂಟ್ ಮತ್ತೆ ಸರ, ಗುಂಡನ್ ಸರ. ಇದಂತೂ ಕೂರ್ಗಿಸ್ ಫಂಕ್ಷನ್ ಅಲ್ಲಿ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ. ಮತ್ತೆ ಈಗ ಈ ಕಡೆನೂ ನಮ್ ಕಡೆನೂ ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಮತ್ತೆ ವಿತ್ ಇಯರಿಂಗ್ಸ್ ಬರುತ್ತೆ. ನೋಡ್ತಿರ್ಬೋದು ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ರೇಟ್ ಪ್ರೈಸ್ ಬಂದು ನಿಮ್ಗೆ ಇದು ಅಪ್ ಟು 52 ಗ್ರಾಮ್ಸ್ ಆಗುತ್ತೆ. ಇದು ಸೆಟ್ 16,000 ಸಮಥಿಂಗ್ ಆಗುತ್ತೆ ನಿಮ್ಗೆ. 16,000 ಅರೌಂಡ್ 16,000 ಆಗುತ್ತೆ. ನೋಡಿ ಇವಾಗೆಲ್ಲ ನಾನ್ ತೋರಿಸ್ತಾ ಇರೋದು ಮ್ಯಾರೇಜ್ ಫಂಕ್ಷನ್ಸ್ ಗಳಿಗೆ ಗ್ರ್ಯಾಂಡ್ ಆಗಿ ಬೇಕು, ಲಾಂಗ್ ಹಾರಸ್ ಬೇಕು ಅಂತಂದ್ರೆ ನೀವು ಈ ರೀತಿ ಚಾಯ್ಸ್ಗೆ ಹೋಗ್ಬೋದು. ಇದ್ರಲ್ಲೂ ನಿಮ್ಗೆ ನೋಡ್ತಾ ಇರ್ಬೋದು ವೆರೈಟೀಸ್ ತುಂಬಾ ತರ ಇದೆ. ಮೇಡಮ್ ನಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ದಾವ್ದು ಹೇಗೆ ಅಂತ. ಹೇಳಿ ಮೇಡಮ್. ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಬರುತ್ತೆ. ಇದು ಆಂಟಿಕ್ ಅಲ್ಲೇ ಸ್ವಲ್ಪ ಬ್ರೈಟ್ ಗೋಲ್ಡ್ ಇದೆ. ಇದು ಸ್ವಲ್ಪ ನಕಾಶೆ ಡಿಸೈನ್ ಇರೋದ್ರಿಂದ ಇದು ಬ್ರೈಟ್ ಬರುತ್ತೆ. ಇದು ಡಲ್ ಗೋಲ್ಡ್ ಬರುತ್ತೆ. ಇದೆಲ್ಲ ನೀವು ಬಾರ್ಡರ್ ಸ್ಯಾರೀಸ್ ಜೊತೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಆಂಟಿಕ್ ಅಲ್ಲಿ ಡಲ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ. ಇದು 3 ಲೇಯರ್ ಗುಂಡು ಮಾಲ ಇರುತ್ತೆ. ಇವಾಗ ಗುಂಡು ಮಾಲ ಎಲ್ಲ ಟ್ರೆಂಡಿಂಗ್ ಇದೆ. ಅದೇ ತರ ಇದು ನಕಾಶಿ ಡಿಸೈನ್ ಅಲ್ಲೇ ಕಾಸಿನ ಮಾಲ ಬರುತ್ತೆ. ಹಿಂದೆ ಬರ್ತಿತ್ತಲ್ಲ ಕಾಸಿನ ಹಾರ, ಅದೇ ತರ ಲಕ್ಷ್ಮಿ ಬರುತ್ತೆ. ಇದು ಆಂಟಿಕ್ ಗೋಲ್ಡ್ ಇದೆ. ಇದು ಆಂಟಿಕ್ ಅಲ್ಲೇ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ. ಇದೆಲ್ಲ ಬ್ರೈಟ್ ಗೋಲ್ಡ್ ಇದೆ. ಇದೆಲ್ಲ ನಕಾಶಿ ಡಿಸೈನ್ಸ್ ಬರುತ್ತೆ. ಇದೆಲ್ಲ ರಿಯಲ್ ಗೋಲ್ಡ್ ತರಾನೇ ಕಾಣಿಸುತ್ತೆ. ಇದು ನಕಾಶಿ ಡಿಸೈನ್ ಜೊತೆನೆ ಸ್ವಲ್ಪ ಕ್ರಿಸ್ಟಲ್ಸ್ ಎಲ್ಲ ಹ್ಯಾಡ್ ಆಗಿರುತ್ತೆ. ಸೊ ನೀವ್ ಯಾವ ಸ್ಯಾರಿ ಜೊತೆ ಹಾಕಿದ್ರು ಇದು ಕಾಂಟ್ರಾಸ್ಟ್ ಆಗಿ ಹೈಲೈಟ್ ಆಗಿ ಮ್ಯಾಚ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲ ನಿಮ್ಗೆ ಗೋಲ್ಡ್ ಅಲ್ಲಿ ಯಾವ್ದು ರೂಬಿನ ಯೂಸ್ ಮಾಡಿರ್ತಾರೋ ಕ್ರಿಸ್ಟಲ್ಸ್ ಗಳು ಅದನ್ನೇ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ನೆಕ್ಸ್ಟ್ ಟೈಮ್ ನೀವು ಏನೇ ಮತ್ತೆ ಗೋಲ್ಡ್ಗೆ ಏನಾದ್ರೂ ಅದನ್ನ ರೀಪ್ಲೇಸ್ ಮಾಡ್ತೀನಿ ಅಂತಂದ್ರೂ ಕೂಡ ಗೋಲ್ಡ್ ಚೈನ್ಗೂ ಕೂಡ ರೀಪ್ಲೇಸ್ ಮಾಡ್ಕೊಬಹುದು ನೀವು ಇದನ್ನ. ನಾನ್ ವೇರ್ ಮಾಡಿ ನಿಮ್ಗೂ ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಲುಕಿಂಗ್ ವೈಸ್ ಅಂತ ಹೇಳಿ. ಡ್ರೆಸ್ ಮೇಲೆನೆ ನಂಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಯಾರಿ ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ನಿಮ್ಗೆ ಅಪ್ ಟು 63 ಗ್ರಾಮ್ಸ್ ತನಕ ಆಗುತ್ತೆ. ಎಷ್ಟಾಗುತ್ತೆ? 19,000 ರುಪೀಸ್ ಬೀಳುತ್ತೆ ಅರೌಂಡ್. ನಿಮ್ಗೆ ಜಸ್ಟ್ 19,000 ರುಪೀಸ್ ಅಲ್ಲಿ ಆರಾಮಾಗಿ ವೇರ್ ಮಾಡ್ಬೋದು. ನಿಜವಾಗ್ಲೂ ಗೊತ್ತಾಗೋದಿಲ್ಲ. ನೋಡ್ತಾ ಇರ್ಬೋದು. ನೋಡಿ ನಿಮ್ಗೆ ಫುಲ್ ನೆಕ್ ಪೀಸ್ ತೋರಿಸ್ತಾ ಇದ್ದೀನಿ ನಾನೀಗ. ನಿಮ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ? ಇಲ್ಲ ನಮ್ಗೆ ಮ್ಯಾರೇಜಸ್ಗೆ ಈ ತರ ದೊಡ್ಡದ್ ಬೇಡ, ನಂಗೆ ಚಿಕ್ಕದ್ ಇಷ್ಟ ಆಗುತ್ತೆ ಅಂತ ಅನ್ನೋರು ಕೂಡ ಬರ್ಬೋದು. ಇಲ್ಲಿ ಚಿಕ್ಕದು ಕೂಡ ನಿಮ್ಗೆ ಆಪ್ಷನ್ಸ್ ಇದೆ. ಇದು ನೋಡಿ ತುಂಬಾ ಚಿಕ್ಕದಾಗಿ ಮಕ್ಳಿಗೂ ಕೂಡ ವೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಮತ್ತೆ ಕ್ಯೂಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಇದು. ಇದು ಕೂಡ ಅಷ್ಟೇನೆ ನಿಮ್ಗೆ ಜಸ್ಟ್ 18 ಗ್ರಾಮ್ಸ್ ಅಲ್ಲಿ ಬರುತ್ತೆ. ಇದು ನಿಮ್ಗೆ 5,200 ರುಪೀಸ್ ಬರುತ್ತೆ. ಅದ್ರಲ್ಲಿ ಈ ತರ ಗುಂಡು ಮಾಲ ಎಲ್ಲ ತುಂಬಾ ಟ್ರೆಂಡಿಂಗ್ ಇದೆ. ಡ್ರೆಸ್ ಗಳಿಗೂ ಕೂಡ ಹಾಕ್ಬೋದು, ಲೆಹೆಂಗಾ ಅಥವಾ ಚೋಕರ್ ತರಾನು ಕೂಡ ಹಾಕ್ಬೋದು ನೀವು.
ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ. ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಬಂದು ಚೋಕರ್ಸ್ಗಳು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ 15 ಗ್ರಾಮ್ಸ್ ಇಂದ ಹಿಡಿದು ನಿಮ್ಗೆ ಅಪ್ ಟು 50 ಗ್ರಾಮ್ಸ್ ತನಕನೂ ಕೂಡ ಸಿಗುತ್ತೆ. ಒಂದೊಂದು ಪ್ರೈಸು ಮತ್ತೆ ಗ್ರಾಮ್ಸ್ ವೇರಿಯೇಷನ್ಸ್ ಇರುತ್ತೆ. ಮತ್ತೆ ಪರ್ಲ್ಗಳು ಅಷ್ಟೇನೆ, ನಾನು ಆಗ್ಲೇ ಹೇಳ್ದಾಗೆ ಗೋಲ್ಡ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅದೇ ಪರ್ಲ್ಗಳು ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ. ಫಿನಿಶಿಂಗ್ ನೋಡ್ಬೋದು ನೀವು ಲಕ್ಷ್ಮಿಗಳದ್ದು. ನಿಮ್ಗೆ ಗೋಲ್ಡ್ ಅಲ್ಲಿ ಏನ್ ಫಿನಿಶಿಂಗ್ ಬರುತ್ತೋ ಅದೇ ಫಿನಿಶಿಂಗ್ ಇದೆ. ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಮೇಕಿಂಗು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕಡೆ ಹೋಲಿಸ್ಕೊಂಡ್ರೆ ಮೇಕಿಂಗು ಮತ್ತೆ ವೇಸ್ಟೇಜ್ ಎಲ್ಲ ರೀಸನಬಲ್ ಆಗಿ ಕೊಡ್ತಾ ಇದ್ದಾರೆ ಮೈಸೂರಿನಲ್ಲಿ ಇವರು. ನಾನೀಗ ನಿಮ್ಗೆ ಒಂದನ್ನ ಹಾಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಿಮ್ಗೂ ಯಾವ್ದಾದ್ರು ಇಷ್ಟ ಆದ್ರೆ ಮೈಸೂರಿನಲ್ಲಿರೋ ದೇವರಾಜ ಅರಸ್, ಇದಾದ್ಮೇಲೆ ಮತ್ತೆ ಇನ್ನೊಂದು ಹೇಳ್ಬೇಕು, ಮೈಸೂರಲ್ಲಿ ದೇವರಾಜ ಅರಸ್ ರೋಡ್ ಅಲ್ಲಿರೋ ಶ್ರೀ ಕ್ರಿಯೇಷನ್ಸ್ ಅಲ್ಲಿ ಮಾತ್ರ ನಿಮ್ಗೆ ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲರ್ಸ್ ಸಿಗ್ತಾ ಇದೆ. ಇವರದು ಒಟ್ಟು 3 ಬ್ರಾಂಚಸ್ ಇದೆ ಮೈಸೂರಿನಲ್ಲಿ. ಶಿವರಾಂಪೇಟೆನಲ್ಲಿ 2 ಬ್ರಾಂಚಸ್ ಇದೆ, ದೇವರಾಜ ಅರಸ್ ರೋಡ್ ಅಲ್ಲಿ 1 ಬ್ರಾಂಚಸ್ ಇದೆ. ನಿಮ್ಗೆ ಸಿಲ್ವರ್ ಮೇಲೆ ಗೋಲ್ಡ್ ಪ್ಲೇಟೆಡ್ ಬೇಕು ಅಂತಂದ್ರೆ ನೀವು ದೇವರಾಜ ಅರಸ್ ರೋಡ್ ನಲ್ಲಿರೋ ಶ್ರೀ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ನೋಡಿ ನಾನಿವಾಗ ತೋರಿಸ್ತಿರೋದು ಬಂದು ಕುಂದನ್ ಹಾರ. ಈಗೊಂದು ಮದ್ವೆಗಳಿಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಮುಹೂರ್ತಂ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮುಹೂರ್ತಂ ಇರ್ಬೋದು, ರಿಸೆಪ್ಷನ್ ಇರ್ಬೋದು. ಇದಕ್ಕೆ ನಾನು ಚೋಕರ್ನ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ, ಮತ್ತೆ ಲುಕ್ ವೈಸ್ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ. ನೋಡಿ ಲಾಂಗ್ ಹಾರಗಳಲ್ಲಿ ಈಗ ನಾನು ಮುತ್ತು, ಹವಳ, ಜೇಡ ಈ ಟೈಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಇದ್ರಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ, ಡಿಸೈನ್ಸ್ ಗಳು ನಿಮ್ಗೆ ಯಾಕಂದ್ರೆ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಹಾರಗಳಿರ್ಬೋದು, ಡಿಸೈನ್ಸ್ ಗಳು ಹೇಗಿರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವ್ರ ಶಾಪ್ ಅಲ್ಲಿ ಇರೋ ಒಂದಷ್ಟು ಐಟಮ್ ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಬನ್ನಿ. ನೋಡಿ ಇದೆಲ್ಲ ಬಂದು ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ಪರ್ಲ್ ಸೆಟ್ ಅಲ್ಲಿ ಬರುತ್ತೆ. ನಿಮ್ಗೆ ನೋಡ್ತಾ ಇರ್ಬೋದು ಇದರಲ್ಲಿ ನಿಮ್ಗೆ ನಕಾಶಾ ಡಿಸೈನ್ಸ್ ಅಲ್ಲೂ ಕೂಡ ಇದೆ. ಹವಳ, ಮುತ್ತು, ಜೇಡ ಎಲ್ಲ ಮಿಕ್ಸ್ ಇರುತ್ತೆ. ನಕಾಶೆ ಡಿಸೈನ್ಸ್ ಅಲ್ಲಿ ಬರುತ್ತೆ. ಈಗ ಹವಳ ಬಂದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಹಿಂದೆ ಅದು ಅಷ್ಟು ಇರ್ಲಿಲ್ಲ, ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇದು ನೋಡಿ ಇವಾಗ ತೋರಿಸ್ತಿರೋದು ಬಂದು 3 ಲೇಯರ್ ಪರ್ಲ್ ಚೈನ್. ಇದು ಈಗಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ಮತ್ತೆ ಇದಕ್ಕೆಲ್ಲ ಗ್ರೀನ್ ಬೀಡ್ಸ್ ಬಂದಿದೆ, ಮತ್ತೆ ಮಧ್ಯದಲ್ಲಿ ರೆಡ್ ಸ್ಟೋನ್ಸ್ ಇದೆ. 89 ಗ್ರಾಮ್ ಸಿಲ್ವರ್ ಬರುತ್ತೆ. ನಿಯರ್ ನಿಮ್ಗೆ 31,000 to 80 ತನಕ ಆಗುತ್ತೆ ರೇಟ್. ಹಾಗೆಯೇ ಇವ್ರ ಹತ್ರ ನೆಕ್ಲೆಸ್ಗಳಲ್ಲೂ ಕೂಡ ಅಷ್ಟೇ ತುಂಬ ಯೂಜ್ ವೆರೈಟೀಸ್ ಇದೆ. ಮತ್ತು ಒಂದೊಂದೂ ಕೂಡ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಚಿನ್ನದ ಥರನೇ ಕಾಣಿಸ್ತಿದೆ ನಿಜವಾಗ್ಲೂ. ಯಾವ ಕಡೆಯಿಂದ ನೋಡಿದ್ರು ನೀವು ಇದನ್ನು ಸಿಲ್ವರ್ ಅಂತ ಕಂಡುಹಿಡಿಯೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ. ನಾನು ನಿಮಗೆ ಯೂಸ್ ಆಗಲಿ, ಡಿಸೈನ್ಸ್ಗಳು ಹೇಗಿರುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ ನಿಮ್ಗಳಿಗೂ ಕೂಡ ಅಂತ ಹೇಳಿ ನೀಟಾಗಿ ವೀಡಿಯೋಸ್ಗಳನ್ನ ತೋರಿಸ್ತಾ ಇದ್ದೀನಿ. ನಿಮಗೂ ಇದರಲ್ಲಿ ಯಾವುದಾದ್ರೂ ನೆಕ್ಲೆಸ್ ಬೇಕು ನಿಮ್ಮನೆ ಫಂಕ್ಷನ್ಗಾಗಲಿ ಅಥವಾ ನಿಮಗೆ ಯಾರಿಗಾದ್ರೂ ಗಿಫ್ಟ್ ಪರ್ಪಸ್ ಕೊಡೋದಾಗಿರಲಿ, ಅದಕ್ಕೆಲ್ಲ ಆರಾಮಾಗಿ ಬೈ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಇದು ಲಕ್ಷ್ಮಿ ಪೆಂಡೆಂಟು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಯೂಸ್ ಮಾಡಿರೋದು ಬಂದು ಅಮೆರಿಕನ್ ಡೈಮಂಡ್ಸ್, ನಿಮ್ಗೆ ಏಡಿ ಸ್ಟೋನ್ಸ್ ಅಂತ ಹೇಳಿ. ಈಗಂತೂ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹುಡುಗಿರಿಂದ ಹಿಡಿದು ಎಲ್ರಿಗೂ ಕೂಡ ತುಂಬಾ ಚೆನ್ನಾಗೂ ಕಾಣಿಸುತ್ತೆ, ಎಲ್ರಿಗೂ ಕೂಡ ಇಷ್ಟನೂ ಆಗುತ್ತೆ. ಇದು ಬಂದು 28 ಗ್ರಾಮ್ಸ್ ಬರುತ್ತೆ. ಅರೌಂಡ್ 8,500 rupees ಆಗುತ್ತೆ ನಿಮ್ಗೆ. ಇದು ಡ್ಯುಯಲ್ ಸೈಡ್ ಬರುತ್ತೆ, ರೂಬಿನೂ ಇರುತ್ತೆ ಮತ್ತೆ ಎಮ್ರಾಲ್ಡ್ ಬರುತ್ತೆ. ಒಂದನ್ನು ತಗೊಂಡ್ರೇನೆ ನೀವೆಲ್ಲ ಸ್ಯಾರೀಸಿಗೂ ವೇರ್ ಮಾಡ್ಬೋದು. ಇದು ನಿಮಗೆ 56 ಗ್ರಾಮ್ ಇದೆ, 16,250 ಆಗುತ್ತೆ. ಇದು ನೋಡಿ ನಾನೀಗ ವೇರ್ ಮಾಡಿರೋದು ಬಂದು ನವರತ್ನ ಮಾಲ. ನೋಡ್ತಾ ಇರ್ಬೋದು ಇದೆಲ್ಲ ಏಡಿ ಸ್ಟೋನ್ಸ್ ಇರುತ್ತೆ, ಮತ್ತೆ ಪ್ಯೂರ್ ನವರತ್ನಗಳಿರುತ್ತೆ. ಇದು ನಿಮ್ಗೆ ಈ ಥರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕು ಅಂತಂದರೆ ನೀವು ಮೈಸೂರಿನಲ್ಲಿರೋ ಶ್ರೀ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಬೇಕು. ನನಗಂತೂ ಪರ್ಸ್ನಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನಿಮ್ಮನೆ ಫಂಕ್ಷನ್ಸ್ಗಳಿಗೂ ಈ ಥರ ಕಲೆಕ್ಷನ್ಸ್ ಬೇಕು ಅಂತಂದರೆ ನೀವು ಶ್ರೀ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದ್ರಿ ಅಲ್ವಾ ನಾನು ತೋರಿಸಿದ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಕೂಡ ಯೂಜ್ ವೆರೈಟೀಸ್ ಕಲೆಕ್ಷನ್ಸ್ ಇದೆ. ಅದಕ್ಕೋಸ್ಕರ ನಾನು ಪಾರ್ಟ್ 2 ಆಗಿ ವಿಡಿಯೋನ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತು ಶ್ರೀ ಕ್ರಿಯೇಷನ್ಸ್ಗೆ ಹೋಗಿ ಪರ್ಚೇಸ್ ಮಾಡೋದನ್ನು ಮಾತ್ರ ಮರಿಬೇಡಿ.